ನಾವು ಇವತ್ತು ಫ್ಲವರ್ ಶೋಗೆ ಬಂದಿದ್ವಿ. ಇದು ಟಿಕೆಟು. ಇದು ಮುಂದ್ಗಡೆ ಫ್ಲವರ್ ಶೋಗೆ ಟಿಕೆಟ್ ತಗೊಂಡಾಯಿತು. ಹೋಯ್ತಾಯಿದ್ವಿ. ಸುದರ್ಶನ್ ಸಿಲ್ಕ್ ಆಪೋಸಿಟ್ಟು ನಾವು ಹೋಗಿರೋ ಗೇಟು. ಇವಾಗ ಕೊಟ್ಬಿಟ್ಟು ಎಂಟ್ರೆನ್ಸ್ ಒಳಗಡೆ ಬಂದು ನಮ್ಮ ಮಕ್ಕಳು ಆಯ್ ಮಾಡಿದ್ರು. ಇದೆಲ್ಲ ಫ್ರೆಶ್ ಫ್ಲವರೇ. ಇಲ್ಲಿ ಸೈಕಲಲ್ಲಿ ನೋಡಿ ಡಿಸೈನಾಗಿ ಮಾಡಿದ್ದಾರೆ. ಎಲ್ಲ ಫ್ರೆಶ್ ಹೂವಲ್ಲೇ ಮಾಡಿರೋದು. ಹೇಳ್ತಿದ್ದಾರೆ ನೋಡಿ. ಇದೆಲ್ಲ ಫ್ರೆಶ್ ಹೂವದಲ್ಲಿ ಎಲ್ಲ ಮಾಡಿರೋದು. ಎಷ್ಟು ಇದೆಲ್ಲ ಪಾಟ್ಗಳಲ್ಲಿ ಜೋಡಿಸಿರೋದು. ಇದೆಲ್ಲ ಸ್ವಾಮಿ. ಇಲ್ಲಿ ಬಂದ್ವಿ. ಇದೆಲ್ಲನೂ ಫ್ರೆಶ್ ಹೂವಲ್ಲೇ ಮಾಡಿರೋದು ಎಲ್ಲ ಪಾಟ್ಗಳು. ಇಲ್ಲಿ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ ವಿಗ್ರಹನ ಇಟ್ಟು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಪೂಜೆನೂ ಮಾಡಿದ್ದಾರೆ ಇಲ್ಲಿ. ಈ ಸಲ ಇದೊಂದು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನೋಡಿದ್ರಲ್ಲ, ಇದು ಚಾಮುಂಡೇಶ್ವರಿದು. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾಯಿದ್ದಾರೆ. ಇದೆಲ್ಲ ಆರ್ಟಿಕಲಲ್ಲಿ ಮಾಡಿರೋದಿದು. ಇದು ನೋಡಿ ಯಾವ ಸಲನೂ ಇರಲಿಲ್ಲ. ಈ ಸಲ ಈ ಥರ ಮಾಡಿದ್ದಾರೆ. ಶೋಗೆ ಚೆನ್ನಾಗೈತೆ. ಮಾಡ್ತಾಯಿದ್ದಾರೆ. ಗಗನ್ ಬಿಡ್ತಾನೇ ಇರಲಿಲ್ಲ. ನಮ್ಮ ಯಜಮಾನ್ರು ಅದಕ್ಕೆ ಎತ್ಕೊಂಡಿದ್ರು. ಇಲ್ಲಿ ನೋಡಿ ಬಾತುಕೋಳಿಲಿ ಇದು ಹಸಿರು ಇದರಲ್ಲಿ ಸೊಪ್ಪು ಮತ್ತು ಹೂಗಳಲ್ಲಿ ಮಾಡಿರೋದಿದು. ಡೆಕೋರೇಷನಲ್ಲಿ ಮಾಡಿರೋದಿದು. ಎಲ್ಲೆಲ್ಲೂ ಜನನೇ, ಎಲ್ಲ ಸೆಲ್ಫಿ ವಿಡಿಯೋ. ಇದು ಮೇಲ್ಗಡೆ ನಾವು ಇದಕ್ಕೆ ಹೋಗ್ತೀವಲ್ಲ, ದಾರಿಲಿ ಗಾಂಧಿ ಮಂಟಪಕ್ಕೆ ಹೋಗುವಾಗ ಈ ಡೆಕೋರೇಷನ್ ಮಾಡಿರೋದು. ನೋಡಿ, ಇಲ್ಲಿ ಬಂದಿಲ್ಲಿ ಕೂತ್ಕೊಂಡು ಅಳತೆ ಹೊಡ್ಕೊಂಡು ಕೂತಿದ್ದಾರೆ, ಗಲಾಟೆ ಮಾಡಿಕೊಂಡು. ಇದು ಫುಲ್ಲು ಎಲ್ಲ ಹೂಗಳು ಮತ್ತು ಫ್ರೆಶ್ ಹೂವಲ್ಲೇ ಜಾಸ್ತಿ ಮಾಡಿರೋದು. ಇಲ್ಲಿ ನೋಡಿ ಎಲ್ಲ. ಇವಾಗ ಗಾಂಧಿ ಮಂಟಪ ಒಳಗಡೆ ಹೋಯ್ತಾ ಇದ್ದೀವಿ. ಏನೇನಿದೆ ಅಂತ ತೋರಿಸ್ತೀನಿ. ಅಂದರೆ ವೀಡಿಯೋ ಮಾಡೋಕ್ಕೆ ಕಷ್ಟನೇ. ತುಂಬ ಜನ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆದರೂ ಒಂದು ಸ್ವಲ್ಪ ಮಾಡಿದ್ದೀನಿ. ಇದು ಗಾಂಧಿ ಮಂಟಪ ಒಳಗಡೆ. ಇದು ಎಲ್ಲ ಹೂಗಳು ಎಲ್ಲ ಇದೆ. ಇದು ಗಾಂಧಿ ತಾತ. ಇದು ಎಂಟ್ರೆನ್ಸಲ್ಲಿ ಬರುತ್ತೆ. ಇದು ಇಲ್ಲಿ ಇವಾಗ ಸುತ್ಕೊಂಡು ಹೋಗ್ತೀವಿ ಗಾಂಧಿ ಮಂಟಪ ಒಳಗಡೆ. ಇದು ಮೇಲ್ಗಡೆ ಅಂದರೆ ಒಳಗಡೆ ಹಂತದಲ್ಲಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಜಾಗನೇ ಬಿಡಲ್ಲ ಆಚೆ ಬರೋಕ್ಕೆ. ಇಲ್ಲಿ ಹಿಂದ್ಗಡೆ ನೋಡಿ ಯುದ್ಧ ಮಾಡಿರೋರ್ದೆಲ್ಲ ಹಾಕಿದ್ದಾರೆ. ಇವರೆಲ್ಲ ಭಾರತಕ್ಕೆ ಹೋರಾಟಗಾರರು. ನನಗೂ ಸರಿಯಾಗಿ ಗೊತ್ತಿಲ್ಲ ಇವ್ರ ಹೆಸರುಗಳು. ಇವರೆಲ್ಲರೂ ಹೋರಾಟಗಾರರು. ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರೆ. ಇವಾಗ ಇದೆಲ್ಲ ಹೊರಗಡೆ ಡಿಸೈನಾಗಿ ಅವರೇ ಹಾಕಿರೋದು. ಎಲ್ಲ ಫ್ರೆಶ್ ಹೂವೇನೆ. ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಬಂದ್ವಿ ನೋಡಿ. ಎಲ್ಲರೂ ಕೂತಿದ್ದಾರೆ. ಸಾಕಾಗಿ ನಾವು ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಅಲ್ಲಿಗೆ ಕೂತಾಯಿತು ಅಂದ್ಬಿಟ್ಟು ನಡೀರಿ ಲೇಟ್ ಆಗುತ್ತೆ ಅಂತ ಹೋದ್ವಿ. ಇಲ್ಲಿ ಬಂದು ಈ ಕಡೆ ಬಂದ್ವಿ.
ಇಲ್ಲಿ ಮುಂದ್ಗಡೆ ನಾವು ತೆಗ್ದಿರಲಿಲ್ಲ. ಇಲ್ಲಿ ನೋಡಿ ಮೊಲ ಮತ್ತು ಇಲ್ಲಿ ಇಟ್ಟಿದ್ದಾರೆ ನೋಡಿ. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಸೆಲ್ಫಿ ತಗೊಳ್ತಾ ಇದ್ದಾರೆ. ಫುಲ್ಲು ಜನ ಅಂದರೆ ಜನ. ಇದು ಬುಲೆಟ್ಗಳು ಹೆಂಗೆ ಹೋಗುತ್ತೆ ಅದರಲ್ಲಿ ಅಲಂಕಾರ ಮಾಡಿರೋದು ನೋಡಿ. ಇದು ಆಯಿ ಭೂಮಿ ಅಂತ, ಅಂದರೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಜನ ತುಂಬಿದ್ರಲ್ಲ, ನಾನು ಅದಕ್ಕೆ ದೂರದಿಂದನೇ ಮಾಡಿದೆ. ಈ ಕಡೆ ಒಂದು ಅದೇ ಥರ ಇದು ಬಸವೇಶ್ವರ ಮಾಡಿದ್ದಾರೆ. ಅದು ಫ್ರೆಶ್ ಹೂವದಲ್ಲೇ ಮಾಡಿರೋದು. ಇಲ್ಲಿ ನೋಡಿ 2 ಮೀನು, 2 ಗೊಂಬೆಗಳು ಮಾಡಿಟ್ಟಿದ್ದಾರೆ. ಇದು ಫ್ರೆಶ್ ಅಲ್ಲ, ಮಾಮೂಲಿ ಡೆಕೋರೇಷನ್ ಹೂವು ಇದು. ಗೊಂಬೆಗಳ ಮಾಡಿ ಆಯಿತು. ಎಲ್ಲರೂ ಬಂದು ಸಾಕಾಗಿದೆ ಅಂತ ಬಂದು ಕೂತ್ಕೊಂಡಿದ್ದಾರೆ. ತುಂಬ ಜನ, ಅದರಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ಕೂತಿದ್ದಾರೆ ನಮ್ಮ ಯಜಮಾನ್ರು. ಇಲ್ಲಿ ಬಂದ್ವಿ. ಇಲ್ಲೇನಪ್ಪ ಅಂದರೆ ಬುಕ್ಸ್ಗಳು ಇಟ್ಟಿದ್ದಾರೆ ಮಾರೋಕ್ಕೆ. ಏನಕ್ಕೆ ಅಂದರೆ ಮಕ್ಕಳು ಬ್ರೈನು ಟ್ರೈನರ್ ಮಾಡೋದಂತೆ, ಬ್ರೈನ್ನ ಹೊಸ ಲಾಂಚಿದು ಅಂದ್ಬಿಟ್ಟು ಬುಕ್ಸ್ಗಳು ಕೊಡೋಕ್ಕೆ ಬಂದರು. ನಾವು ತಗೊಂಡಿಲ್ಲ, ಚಿಕ್ಕ ಮಕ್ಕಳಲ್ವ ಅಂದ್ಬಿಟ್ಟು ತಗೊಂಡಿಲ್ಲ, ಬಂದು ವಾಪಸ್ಸು. ಇಲ್ಲಿ ಬಂದು ಇದು ಆಪ್ರೇಷನ್ದು ಅದೇ ಸಕ್ಸಸ್ ಆಯ್ತಲ್ಲ, ಅದು ಚಂದ್ರಯಾನ 3. ಇದೆಲ್ಲ ಪ್ರಶುವನೆ. ಇದು ಆನೆ ಮತ್ತು ಅಂಬಾರಿ. ಇದು ಪ್ರಶುವನೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಆದರೆ ಒಂದು ಬೇಜಾರಂದರೆ ಗೇಮ್ಸು ಮತ್ತು ಟಾಯ್ಸ್ಗಳು ಇಡ್ತಾಯಿದ್ರು ಮಕ್ಕಳಿಗೆ ಆಟ ಆಡೋಕ್ಕೆ. ಅದು ಯಾವುದೂ ಇಲ್ಲ ಇವತ್ತು. ಈ ಸಲ ಯಾವುದೂ ಇಲ್ಲ. ಇವತ್ತಂತಲ್ಲ, ಈ ಸಲ ಮಾಡಿಲ್ಲ. ಇಲ್ಲಿ ಒಂದು ಹುಡುಗಿ ಶ್ಲೋಕ ಹೇಳ್ತಾ ಇದ್ಲು, ಅದು ನೋಡ್ಕೊಂಡು ಬಂದ್ವಿ. ಮುಂದೆ ಬಂದು ಸನ್ಫ್ಲವರ್ ಎಲ್ಲ ಹಾಕಿದ್ರು. ಆಮೇಲೆ ಆಹಾರ ಮೇಳಕ್ಕೆ ಬಂದ್ವಿ. ಆಹಾರ ಮೇಳದಲ್ಲಿ ಏನು ತಿನ್ನೋದೆಲ್ಲ ಕಾಸ್ಟ್ಲಿ, ಆದರೂ ಒಂದಕ್ಕೆ ಡಬಲ್ ರೇಟು ಇಲ್ಲಿ ಈ ಸೀಸನಲ್ಲಿ ಮಾತ್ರ. ಇಲ್ಲಿ ನನ್ನ ಮಕ್ಕಳು ಪೊಟ್ಯಾಟೊ ಸ್ಪ್ರಿಂಗ್ ತಗೊಂಡ್ರು, ತಿಂದಾಯಿತು. ಗಗನ್ಗಿಷ್ಟ ಅಂದ್ಬಿಟ್ಟು ಈಸ್ಕೊಡು ಅಂದರೆ ಈಸ್ಕೊಂಡ್ವಿ. ಲಾಸ್ಟ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗೇಟ್ ಹತ್ರ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.